ನಮಸ್ಕಾರ ಸ್ನೇಹಿತರೆ, ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬಿಗ್ ಬಾಸ್ ಕಡೆಯಿಂದ ಈಗ ಒಂದು ಗೇಮ್ ನ ಕುರಿತಾಗಿ ಒಂದು ಪ್ರೋಮೋ ರಿಲೀಸ್ ಆಗಿದೆ. ಈ ವಾರದ ಮಟ್ಟಿಗೆ ಬಿಗ್ ಬಾಸ್ ಮನೆ ಏನು ಬಿಬಿ ಕಾಲೇಜ್ ಆಗಿದೆ, ಈ ಒಂದು ಬಿಬಿ ಕಾಲೇಜ್ ನಲ್ಲಿ ಈಗ ಸ್ಪೋರ್ಟ್ಸ್ ಡೇ ಇದೆ. ಈ ಒಂದು ಸ್ಪೋರ್ಟ್ಸ್ ಡೇ ನ ವಿಚಾರವಾಗಿ ಈಗ ಕಬಡ್ಡಿ ಆಟವನ್ನು ಬಿಗ್ ಬಾಸ್ ಮನೆಯಲ್ಲಿ ಆಡಿಸಲಾಗ್ತಾ ಇದೆ. ಈ ಒಂದು ಆಟದ ರೂಲ್ಸ್ ಯಾವ ತರ ಇರ್ತದೆ ಅಂದ್ರೆ, ಎರಡು ತಂಡಗಳು ಈಗಾಗಲೇ ನಿಮ್ಗೆ ಎಲ್ಲರಿಗೂ ಗೊತ್ತು, ಬಿಗ್ ಬಾಸ್ ಮನೆ ಎರಡು ಗ್ರೂಪ್ ಗಳಾಗಿ ಡಿವೈಡ್ ಆಗಿದೆ, ರೆಡ್ ಹೌಸ್ ಮತ್ತೆ ಬ್ಲೂ ಹೌಸ್ ಅಂದ್ಬಿಟ್ಟು. ಈ ಎರಡು ತಂಡಗಳು ಎರಡೆರಡು ಆಟಗಾರರು ಕೋರ್ಟ್ ಒಳಗಡೆ ಬರಬೇಕು. ಒಂದು ತಂಡದ ಆಟಗಾರರು ರೈಡ್ ಮಾಡಬೇಕು, ಇನ್ನೊಂದು ತಂಡದ ಆಟಗಾರರು ಜಾಕೆಟ್ ನ ಧರಿಸಿ ಜಾಕೆಟ್ಗೆ ನಾಣ್ಯಗಳನ್ನ ಏನು ಅಂಟಿಸಲಾಗಿರುತ್ತದೆ ಆ ಒಂದು ನಾಣ್ಯಗಳನ್ನ ಅವ್ರು ಸೇವ್ ಮಾಡ್ಕೊಳ್ಬೇಕು. ಎದುರಾಳಿ ತಂಡದಿಂದ ಬಂದಂತಹ ರೈಡರ್ ಆ ಒಂದು ನಾಣ್ಯಗಳನ್ನ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಈ ಒಂದು ಗೇಮ್ ನಲ್ಲಿ ಎದುರಾಳಿ ತಂಡದ ಆಟಗಾರ ಏನಾದ್ರು ನಾಣ್ಯನ ಕಿತ್ಕೊಂಡು ವಾಪಸ್ ಹೋದ್ರೆ ಅವ್ರಿಗೆ ಪಾಯಿಂಟ್ ದಕ್ಕಂಗಾಗುತ್ತೆ. ಇನ್ ಕೇಸ್ ಏನಾದ್ರು ಡಿಫೆಂಡರ್ಸ್ ಯಾರು ನಾಣ್ಯಗಳನ್ನ ಸೇವ್ ಮಾಡ್ಕೊಳ್ಳೋದಕ್ಕೆ ಆಡ್ತಾ ಇದ್ದಾರೆ ತಂಡದವರು, ಅವ್ರೇನಾದ್ರೂ ನಾಣ್ಯಗಳನ್ನ ಸೇವ್ ಮಾಡ್ಕೊಳ್ಳೋ ವಿಚಾರದಲ್ಲಿ ರೈಡರ್ನ ಹಿಡಿದಿಟ್ಕೊಂಡು ಲಾಕ್ ಮಾಡಿ ಅಥವಾ ರೈಡರ್ನ ಕೋರ್ಟ್ ನಿಂದ ಹೊರಗಡೆ ಹಾಕಿದ್ರೆ ಇವರಿಗೆ ಒಂದು ಪಾಯಿಂಟ್ ದಕ್ಕಂಗಾಗುತ್ತೆ. ಈ ಒಂದು ಗೇಮ್ ನಲ್ಲಿ ನಮ್ಗೆ ಈಗ ರಿಲೀಸ್ ಆಗಿರೋ ಒಂದು ಫುಟೇಜ್ ಅಲ್ಲಿ ಅಥವಾ ಪ್ರೋಮೋದಲ್ಲಿ ಏನ್ ಕಾಣ್ ಸಿಗ್ತಾ ಇದೆ ಅಂದ್ರೆ, ಮೊದಲಿಗೆ ರಾಶಿಕಾ ಅವರು ರೈಡ್ ಗೆ ಹೋಗಿದ್ದಾರೆ, ಡಿಫೆನ್ಸ್ ನ ಸ್ಥಾನದಲ್ಲಿದ್ದಾರೆ. ಯಾರು ರಕ್ಷಿತಾ ಶೆಟ್ಟಿ ಮತ್ತೆ ಜಾನ್ವಿ ಅವರು ಇದ್ದಾರೆ. ಈ ಒಂದು ವಿಚಾರದಲ್ಲಿ ರಾಶಿಕಾ ಅವರು ಹೋಗಿ ಕಾಯಿನ್ಗಳನ್ನ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಂಡ್ ಇದು ಗೇಮ್ ಆಗಿರೋದನ್ನ ಸಹ ಕಿತ್ಕೊಳ್ಳೇಬೇಕು. ಅಂಡ್ ಈ ಒಂದು ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿ ಮತ್ತೆ ಜಾನ್ವಿ ಅವರು ಸಹ ಸೇವ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಒಂದು ಗೇಮ್ ನ ಬರದಲ್ಲಿ ಕಿತ್ಕೊಳ್ಬೇಕಾದ್ರೆ ಏನ್ ಕೆಳಗಡೆ ಬಿದ್ದು ಎದ್ದಂತಹ ರಕ್ಷಿತಾ ಶೆಟ್ಟಿ ಅವರು ರಾಶಿಕಾ ಅವರಿಗೆ ಕಾಲ್ನಿಂದ ಡಿಫೆನ್ಸ್ ಮಾಡ್ಕೊಳಕ್ ಹೋಗ್ತಾರೆ, ಒದೆಯೋ ತರ ಪ್ರಯತ್ನ ಪಡ್ತಾರೆ. ಈ ಒಂದು ವಿಚಾರದಲ್ಲಿ ಅಲ್ಲಿ ಕುಳಿತುಕೊಂಡಿದ್ದಂತಹ ರಾಶಿಕಾ ತಂಡದವರಾದಂತಹ ಅಶ್ವಿನಿ ಅವರು ಮತ್ತೆ ರಿಷಾ ಅವರು ಗೇಮ್ ನಲ್ಲಿ ಒದೆಯಂಗಿಲ್ಲ, ಅದು ಇದಂತ ವಾಯ್ಸ್ ರೈಸ್ ಮಾಡ್ತಾರೆ. 100% ಕರೆಕ್ಟ್, ಗೇಮ್ ನಲ್ಲಿ ಒದೆಯೋಂಗಿಲ್ಲ, ಇಲ್ಲಿವರೆಗೂ ಕರೆಕ್ಟ್ ಆಗಿ ಮಾತಾಡಿದ್ರು. ನಂತರ ಏನ್ ರಕ್ಷಿತಾ ಶೆಟ್ಟಿ ಅವರು ಕಾಲ್ನಿಂದ ಒದ್ದು ಡಿಫೆಂಡ್ ಮಾಡ್ಕೊಳಕ್ ಪ್ರಯತ್ನ ಪಟ್ರು, ಅದನ್ನ ಕೇವಲ ಒಂದು ಏನ್ ಪ್ರಶ್ನೆಯಾಗಿ ಅಥವಾ ತಪ್ಪಾಗಿ ತೋರಿಸಿ ಅಷ್ಟಕ್ಕೆ ನಿಲ್ಸಬಹುದಾಯ್ತು ಅಂತ ನನಗೆ ಅನಿಸ್ತು. ಬಟ್ ಏನು ರಿಲೀಸ್ ಆಗಿರೋ ಪ್ರೋಮೋದಲ್ಲಿ ಅಥವಾ ಫುಟೇಜ್ ನಲ್ಲಿ ನಮ್ಗೆ ಏನ್ ಕಾಣಿಸ್ತಾ ಇದೆ, ಅಶ್ವಿನಿ ಅವರು ಮತ್ತೆ ರಿಷಾ ಅವರು ಏನು ರಕ್ಷಿತಾ ಶೆಟ್ಟಿ ಅವರು ಮಾಡೋದು ಅದನ್ನೇ ರಾಶಿಕಾ ಅವರಿಗೆ ಮಾಡುವಂತ ಉತ್ತೇಜನ ನೀಡ್ತಾರೆ. ನೀನು ಒಡಿ ಅಂತ ತುಂಬಾ ಜೋರಾಗಿ ಉತ್ಸಾಹ ನೀಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಯಾವ್ದಾದ್ರೂ ಒಂದು ವ್ಯಕ್ತಿ ತಪ್ಪು ಮಾಡಿದಾಗ ಅದನ್ನ ತಪ್ಪು ಅಂತ ಹೇಳ್ಬಿಟ್ಟು ಅದನ್ನ ಕರೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ಹೊರತು ಯಾರಾದ್ರೂ ತಪ್ಪು ಮಾಡಿದಾರೆ ಅದಕ್ಕೆ ಡಬಲ್ ಆಗಿ ನೀನ್ ಮಾಡು ಅಂತ ಹೇಳೋದು ಕರೆಕ್ಟ್ ಅಲ್ಲ. ಅಂಡ್ ಎಸ್ಪೆಷಲಿ ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಗೇಮ್ ಆಗಿರೋದ್ರಿಂದ ಇದರಲ್ಲಿ ವ್ಯಕ್ತಿತ್ವ ಅನ್ನೋದು ಕಾಣಿಸ್ತದೆ. ಯಾಕೆ ಈ ವಿಚಾರನ ಮಾತಾಡ್ತಾ ಇದೀನಿ ಅಂದ್ರೆ, ಈಗಾಗಲೇ ನೀವೆಲ್ಲರೂ ಮಧ್ಯಾಹ್ನ ರಿಲೀಸ್ ಆಗಿರುವಂತ ಪ್ರೋಮೋನ ನೋಡಿದ್ರೆ, ಮಧ್ಯಾಹ್ನ ಸಹನು ಏನು ಬಿಗ್ ಬಾಸ್ ಮನೆಯಲ್ಲಿ ರಾಶಿಕಾ ವರ್ಸಸ್ ರಕ್ಷಿತಾ ಶೆಟ್ಟಿ ವಿಚಾರವಾಗಿ ಅಡಿಗೆ ವಿಚಾರದಲ್ಲಿ ಗಲಾಟೆ ಆಯ್ತು. ಈ ಒಂದು ವಿಚಾರದಲ್ಲಿ ಯಾವುದೇ ರೀತಿ ಇನ್ವಾಲ್ವ್ಮೆಂಟ್ ಇಲ್ದಿರ ಅಂತ ಅಶ್ವಿನಿ ಗೌಡರ್ ಮತ್ತೆ ರಿಷಾ ಅವರು ಬಂದ್ಬಿಟ್ಟು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ತುಂಬಾ ಪದಬಳಕೆಗಳು ಮಾಡಿ ತುಂಬಾ ದೌರ್ಜನ್ಯ ಮಾಡ್ದಂಗೆ ಕಾಣಿಸ್ತು ನಮಗೆ ಪ್ರೋಮೋದಲ್ಲಿ. ಈಗ ಅದನ್ನೇ ಸಹ ಪರ್ಸನಲ್ ಗ್ರಡ್ಜ್ ಆಗಿ ಇಟ್ಕೊಂಡಂಗೆ ಕಾಣಿಸ್ತಾ ಇದೆ. ಎಲ್ಲೋ ಒಂದು ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿ ಅವರು ಡಿಫೆನ್ಸ್ ಮಾಡ್ಕೊಳ್ಳೋ ಒಂದು ಬರದಲ್ಲಿ ಕಾಲ್ನ ಮೇಲೆತ್ತಿದ್ರೆ ಅದನ್ನ ಸಂಚಾಲಕರು ನೋಡ್ಕೊಳ್ತಾರೆ, ಸಂಚಾಲಕರ ಬುದ್ಧಿ ಮಾತು ಹೇಳ್ತಾರೆ. ಇನ್ ಕೇಸ್ ಏನಾದ್ರು ಅಶ್ವಿನಿ ಅವರು ಮತ್ತೆ ರಿಷಾ ಅವರು ಸಹ ತಪ್ಪನ್ಸಿದ್ರು ಸಹ ಅವ್ರ ಧ್ವನಿ ಎದ್ಬೋದು, ಈ ತರ ಮಾಡಬಾರ್ದು, ಗೇಮ್ ನ ತರ ಆಡ್ಬೇಕು, ಕಾಲಲ್ಲೆಲ್ಲ ಒದೆಯಂಗಿಲ್ಲ, ಡಿಫೆನ್ಸ್ ಮಾಡ್ಕೊಬೇಕು ಇಲ್ಲ ಲಾಕ್ ಮಾಡ್ಕೊಳ್ಬೇಕು ಅಂತ ಅವ್ರು ಹೇಳಿದ್ರೆ 100% ಅವ್ರಿಗೆ ಕ್ರೆಡಿಟ್ ಸಿಗ್ತಾ ಇತ್ತು, ಅವ್ರು ಒಳ್ಳೆಯರಾಗ್ತಾ ಇದ್ರು. ಅದನ್ನ ಹೊರತುಪಡಿಸಿ ರಕ್ಷಿತಾಗೆ ಒದಿ ನೀನು ರಕ್ಷಿತನ ಒಡಿ ಅಂತ ತುಂಬಾ ಉತ್ತೇಜನ ಮಾಡೋದು ತುಂಬಾ ರಾಂಗ್ ಅಂತ ನನಗೆ ಅನ್ಸುತ್ತೆ. ನೀವು ಈಗಾಗಲೇ ಪ್ರೋಮೋ ನೋಡಿದೀನಿ ಅಂತ ನಾನ್ ಭಾವಿಸ್ತಾ ಇದ್ದೀನಿ. ಪ್ರೋಮೋದಲ್ಲಿ ನೀವು ನೋಡಿದ್ರೆ ಅಲ್ಲಿ ವಿಚಾರ ಬೇಕಾಗಿಲ್ಲ. ರಕ್ಷಿತಾ ಶೆಟ್ಟಿಗೆ ಒದ್ರೆ ರಾಶಿಕಾ ಅವ್ರಿಗೆ ಪಾಯಿಂಟ್ ಸಿಕ್ಬಿಡಲ್ಲ. ರಾಶಿಕಾ ಅವ್ರು ಮಾಡ್ಬೇಕಾದ್ರೆ ಕೆಲಸ ಏನು, ಕಾಯಿನ್ ಕಿತ್ಕೊಂಡು ವಾಪಸ್ ಹೋಗ್ಬೇಕು. ಸೊ ಈ ಒಂದು ಗೇಮ್ ನಲ್ಲಿ ಮುಂದುವರೆದ ಭಾಗದಲ್ಲಿ ಜಾನ್ವಿ ಅವರು ಮತ್ತೆ ರಕ್ಷಿತಾ ಶೆಟ್ಟಿ ಅವರು ರಾಶಿಕಾ ಅವ್ರನ್ನ ಲಾಕ್ ಮಾಡಿರೋದು ನಮಗೆ ಪ್ರೋಮೋದಲ್ಲಿ ತೋರಿಸ್ತಾ ಇದ್ದಾರೆ. ಅಂಡ್ ಈ ಒಂದು ದಿನ ಬಿಗ್ ಬಾಸ್ ಎಪಿಸೋಡ್ ನಲ್ಲಿ ನೀವೇನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ, ಈಗಾಗಲೇ ಪ್ರೋಮೋಸ್ ಏನು ಎರಡು ರಿಲೀಸ್ ಆಗಿದೆ, ಎರಡು ಪ್ರೋಮೋಸ್ ನ ಮಟ್ಟಿಗೆ ಹೇಳೋದಾದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಈಗ ಏನು ಪ್ರೀತಿ ಕುರಿತಂತ ಟಾಸ್ಕ್ ನ ಕೊಟ್ಟಿದ್ರು. ನಿನ್ನೆ ನೋಡಿದ್ರೆ ಒಂದು ಟಾಸ್ಕ್ ನೀಡಿದ್ರು, ಇವತ್ತು ಸಹ ಫಿಸಿಕಲ್ ಆಗಿರುವಂತ ಟಾಸ್ಕ್ ನೀಡಿದ್ದಾರೆ. ಈ ಒಂದು ಟಾಸ್ಕ್ ನಲ್ಲಿ ಯಾರೆಲ್ಲ ಗಿಲ್ಲಿ ಅಭಿಮಾನಿಗಳು ಗಿಲ್ಲಿನ ನೋಡ್ಬೇಕು ನಾವು ಟಾಸ್ಕ್ ಅಂತ ವೇಟ್ ಮಾಡ್ತಾ ಇದ್ದಾರೆ, ಗಿಲ್ಲಿ ಅವರು ಧನುಷ್ ಅವರೊಟ್ಟಿಗೆ ಸೇರಿ ಈ ಒಂದು ಟಾಸ್ಕ್ ನಲ್ಲಿ ಆಡಿರೋ ಸಹ ಈಗ ಮಾಹಿತಿ ತಿಳಿದು ಬರ್ತಾ ಇದೆ. ಎದುರಾಳಿ ಕಂಟೆಸ್ಟೆಂಟ್ ನ ಎರಡು ಏನು ಡಿಫೆಂಡರ್ಸ್ ಇರ್ತಾರೆ, ಅವರು ಜಾಕೆಟ್ ನಲ್ಲಿ 4 ಕಾಯಿನ್ಗಳ ತರ 8 ಕಾಯಿನ್ಗಳನ್ನ ಇಟ್ಕೊಂಡಿರ್ತಾರೆ. ಆ ಒಂದು ಕಾಯಿನ್ಗಳನ್ನ ಕಿತ್ಕೊಳ್ಳುವಂತ ಕೆಲಸ ಮಾಡಬೇಕು ರೈಡರ್. ಸೊ ಈ ಒಂದು ಗೇಮ್ ನಲ್ಲಿ ಇದುವರೆಗೂ ನಡೆದಂತ ಲೈವ್ ನಲ್ಲಿ ಎರಡು ತಂಡಗಳಿಗೆ 2 ಪಾಯಿಂಟ್ ಬಂದಿದೆ. ನಿಮ್ಮ ಪ್ರಕಾರ ಈ ಒಂದು ಕಬಡ್ಡಿ ಗೇಮ್ ನಲ್ಲಿ ಯಾರು ವಿನ್ ಆಗ್ಬಹುದು, ಯಾವ ಒಂದು ತಂಡ ಸ್ಟ್ರಾಂಗ್ ಆಗಿದೆ ಈ ಒಂದು ಕಬಡ್ಡಿ ಗೇಮ್ ನಲ್ಲಿ ವಿನ್ ಆಗೋದಕ್ಕೆ ಅಂತ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ಈ ವಿಚಾರದಲ್ಲಿ ಪ್ರೋಮೋದಲ್ಲಿ ಈಗಾಗಲೇ ಏನು ಸಣ್ಣ ತುಣುಕಾಗಿ ಬಿಟ್ಟಿದ್ದಾರೆ ಅಷ್ಟೇ ರಕ್ಷಿತಾ ಶೆಟ್ಟಿ ವಿಚಾರವಾಗಿ ಇವ್ರು ಒದಿ ಅಂತ ಹೇಳ್ತಾ ಇರೋದು. ಎಲ್ಲೋ ಒಂದ್ ಕಡೆ ರಕ್ಷಿತಾ ಶೆಟ್ಟಿ ತುಂಬಾ ಪರ್ಸನಲ್ ಆಗಿ ಗ್ರಡ್ಜ್ ಇಟ್ಕೊಂಡು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಶ್ವಿನಿ ಅವರು ಅಂತ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಪ್ರತಿಯೊಂದು ವಿಡಿಯೋದಲ್ಲಿ ಪ್ರತಿಯೊಂದು ಪ್ರೋಮೋದಲ್ಲಿ ಅಶ್ವಿನಿ ಅವ್ರ ವಿರುದ್ಧವಾಗಿ ನೆಗೆಟಿವ್ ಆಗಿ ಮಾತಾಡಿ ತುಂಬಾನೇ ಬೇಜಾರಾಗ್ಬಿಟ್ಟಿದೆ. ಅವ್ರ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡೋಣ ಅಂದ್ರೆ ಸಹ ಯಾವ್ದು ಫುಟೇಜ್ ನೀಡದೇ ಇರೋ ತರ ಅವ್ರು ಗೇಮ್ ಆಡ್ತಾ ಇದ್ದಾರೆ. ಅವರಿಗೆ ಸಂಬಂಧ ಇಲ್ದಿರೋ ಗೇಮ್ ಅಲ್ಲಿ ಸಹ ಇನ್ವಾಲ್ವ್ ಆಗಿ ಯಾರೋ ಒಬ್ಬರು ವಿಚಾರವಾಗಿ ಇವರೇ ನೆಗೆಟಿವ್ ಪದಗಳು ಮಾತಾಡ್ತಾ ಇರೋದು. ಈಗ ಇವತ್ತು ರಿಲೀಸ್ ಆಗಿರುವಂತ 2 ಪ್ರೋಮೋಸ್ ಸಹ ಅದೇನೇ ಇದೆ. ಎಪಿಸೋಡ್ ನಲ್ಲಿ ನಾವು ನೋಡ್ಬೇಕು ಇನ್ನೆಷ್ಟು ನೆಗೆಟಿವ್ ಆಗಿ ಮಾತಾಡಿದಾರೆ ಅಥವಾ ಜಗಳ ಆಗೋದಕ್ಕೆ ಯಾರು ಕಾರಣಕರ್ತಾರಂತ ನೋಡ್ಬೇಕಾಗುತ್ತೆ. ಅಂಡ್ ಇದುವರೆಗೂ ನಡೆದಿರುವಂತ ಲೈವ್ ನಲ್ಲಿ ಈಗಾಗಲೇ ನಾನು ಲೈವ್ ನ ಕುರಿತಾಗಿ ಸಹ ವಿಡಿಯೋಸ್ ನನ್ನ ಒಂದು ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿದೀನಿ. ಅಂಡ್ ನನ್ನ ಕಡೆಯಿಂದ ಪ್ರತಿ ದಿನವೂ ಸಹ ಎಪಿಸೋಡ್ ನ ಇನ್ ಡೀಟೇಲ್ ರಿವ್ಯೂ ಇರ್ತದೆ. ಸೊ ದಯವಿಟ್ಟು ಚಾನಲ್ಗೆ ವಿಸಿಟ್ ಮಾಡಿ ಆ ವಿಡಿಯೋಗಳನ್ನೆಲ್ಲ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು.